ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿನ ರಿಸೀವ್ ಮಾಡಿಕೊಂಡು ನೀವು ಎಷ್ಟೊಂದು ಜನ ಇವಾಗ ಆಗಲೇ ಖುಷಿಯಾಗಿದ್ದೀರಾ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಇನ್ನೊಂದು ಖುಷಿಯ ವಿಷಯ ಏನಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಈ ಒಂದು ತಿಂಗಳಲ್ಲಿ ಇನ್ನೊಂದು ಸಲ ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಎಷ್ಟು ಸಾವಿರ ಹಣ ನಿಮ್ಮ ಖಾತೆಗೆ ಬರುತ್ತೆ, ಯಾವೊಂದು ದಿನಾಂಕಕ್ಕೆ ಬರುತ್ತೆ, ಇದ್ರ ಬಗ್ಗೆ ಏನೇನು ಲೇಟೆಸ್ಟಾಗಿ ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದಷ್ಟು ಜನ ಹೇಳ್ತಾ ಇರೋದೇನೆಂದರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬರಲಿಲ್ಲ, ನಮ್ಗೆ ಏನಕ್ಕೆ ಬಂದಿಲ್ಲ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ ಕಳೆದ 2-3 ತಿಂಗಳಿಂದ ನಿಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ. ಅಂಥವ್ರಿಗೆಲ್ಲರಿಗೂ ಕೂಡ ಈ ತಿಂಗಳಲ್ಲಿ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಏನಂದರೆ, ಒಂದು ವರಮಹಾಲಕ್ಷ್ಮಿ ಹಬ್ಬದಿಂದ ಗೃಹಲಕ್ಷ್ಮಿ ಯೋಜನೆ ಹಣದ್ದು 2,000 ರೂಪಾಯಿನ ಬಿಡುಗಡೆನ ಮಾಡಿದ್ದಾರೆ. ಎಷ್ಟೊಂದು ಜನರಿಗೆ ಏನಾಗಿದೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನವೇ 2,000 ರೂಪಾಯಿನ ರಿಸೀವ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಏನಾಗಿದೆ ಅಂದರೆ, ಒಂದು 2-3 ದಿನ ಬಿಟ್ಟು ಅವ್ರಿಗೆ ಹಣ ಬಂದು ಜಮೆ ಆಗಿದೆ. 2,000 ರೂಪಾಯಿ ಜೊತೆಗೆ ಪೆನ್ಷನ್ ಪಡ್ಕೋತಾ ಇರೋರಿಗೆ ಪೆನ್ಷನ್ ಅಮೌಂಟು ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತು ಯುವನಿಧಿ ಯೋಜನೆಯ ಹಣನ ಯಾರ್ಯಾರು ಪಡ್ಕೋತಿದ್ರಲ್ಲ ಅವ್ರಿಗೂ ಕೂಡ ಹಣನ ಬಿಡುಗಡೆನ ಮಾಡಿದರೆ 3,000 ರೂಪಾಯಿನ, ಅವ್ರಿಗೂ ಕೂಡ ಒಂದು 2 ತಿಂಗಳ ಹಣನೇ ಬಂದುಬಿಟ್ಟಿದೆ. ಇವಾಗ ನಿಮಗೆ ಯಾರಿಗಾರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲವಲ್ಲ 2,000 ರೂಪಾಯಿ, ಅದು ಯಾವಾಗ ಬರುತ್ತೆ, ಮತ್ತು ತಿರ್ಗಾ ಇವಾಗ ಈ ಒಂದು ತಿಂಗಳಲ್ಲಿ ಇನ್ನೊಂದು ಡೇಟಲ್ಲಿ ಯಾವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಿದೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಏನೊಂದು ಅಪ್ಡೇಟ್ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತೋಗಿ. ಯಾರು ಕೂಡ ಇವಾಗ ವಿಡಿಯೋನ ಮುಂದೆ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಯಾರ್ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದೆ, ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಾ. ಆದರೆ ಕೆಲವ್ರಿಗೆ ಮಾತ್ರ ಹಣ ಬಂದಿಲ್ಲ, ಅದು ಕೂಡ ಒಂದು 10-20% ಜನರಿಗೆ. ಅವರೆಲ್ಲರೂ ಕೂಡ ಇನ್ನೂ ನಮ್ಗೆ ಹಣನೇ ಬಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಅವ್ರಿಗೊಂದು ಅಪ್ಡೇಟ್ನ ಕೊಟ್ಬಿಡ್ತೀನಿ ಫಸ್ಟ್ ನಿಮಗೆ. ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ತಿರ್ಗಾ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ, ನೀವು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಿಮಗೂ ಕೂಡ ಹಣ ಬಂದು ಜಮೆ ಆಗುತ್ತೆ. ಇನ್ನೊಂದು 5 ದಿನದಲ್ಲಿ ಪೆಂಡಿಂಗ್ ಇರುವಂಥ ಅಮೌಂಟ್ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ, 21ನೇ ಕಂತಿ ಹಣ ಅಂತ ರಾಜ್ಯ ಸರ್ಕಾರದವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಯಾರ್ಯಾರಿಗೆ ಹಣ ಬಂದಿರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ತಿಂಗಳು 2,000 ರೂಪಾಯಿನ ಪಡ್ಕೊಂಡಿದ್ದೀರಾ, ಮತ್ತೆ ನಿಮಗೆ ಇನ್ನೊಂದ್ಸಲಿ ಹಣ ಬಂದು ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಇವಾಗ ಇನ್ನೊಂದ್ಸಲಿ ಹಣ ಬರುತ್ತೆ ಅಂದಿದ ತಕ್ಷಣ ನಿಮಗೆ ಬರುವಂಥ 2 ಡೌಟ್ ಏನಂದರೆ, ಹಣ ಯಾವಾಗ ಬರುತ್ತೆ ಮತ್ತು ಎಷ್ಟು ಸಾವಿರ ಹಣನ ಹಾಕ್ತಾರೆ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಯಾಕೆಂದರೆ ನಿಮ್ಗೆ ಇನ್ನೂ 2-3 ತಿಂಗಳು ಹಣನ ರಾಜ್ಯ ಸರ್ಕಾರದವ್ರು ಹಾಕಬೇಕಾಗಿರುತ್ತೆ. ಅದರಿಂದ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ 4,000 ಬರುತ್ತಾ, 4,000 ರೂಪಾಯಿ ಬರುತ್ತಾ, ಗೌರಿ ಹಬ್ಬಕ್ಕೆ ಒಂದ್ಸಲಿ, ಗಣೇಶ ಹಬ್ಬಕ್ಕೆ ಒಂದ್ಸಲಿ ಬರುತ್ತಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಏನಾದರೂ 2,000 ರೂಪಾಯಿನ ರಿಲೀಸ್ ಮಾಡ್ತಾರಾ, ಇವಾಗ ನಮಗೆ ತಿರ್ಗಾ 4,000 ಏನಾದರೂ ಸಿಗುತ್ತಾ, ಇವಾಗ 2,000 ಬಂದಿದೆಯಲ್ಲ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವಾಗ ಜೂನ್ ತಿಂಗಳದು ಒಂದು ಹಣನ ಬಿಡುಗಡೆ ಮಾಡಿದ್ದೀವಿ, 21ನೇ ಕಂತಿ ಹಣ, ಮತ್ತು ಈ ತಿಂಗಳಲ್ಲಿ ಇನ್ನೊಂದು ಸಲ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ ಹಣ ಬರೋದು ಗ್ಯಾರಂಟಿ ಆಗಿದೆ. ಎಷ್ಟು ಕಂತಿನ ಹಣ ಬರುತ್ತೆ ಅಂತ ಅವರು ಅಪ್ಡೇಟ್ ಕೊಟ್ಟಿರೋದಂದರೆ, ಕೇವಲ 1 ಕಂತಿನ ಹಣ. ಅಂದರೆ ಇವಾಗ 2,000 ರೂಪಾಯಿ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಸೀವ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿ ನೀವೇನು ಮಾಡ್ತೀರಾ ಅಂದರೆ, ಗೌರಿ ಗಣೇಶ ಹಬ್ಬಕ್ಕೆ 2,000 ಮಾತ್ರ ಬರುತ್ತೆ, 4,000 ಬರೋದಿಲ್ಲ. ಮತ್ತು ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಹಣ ಯಾರ್ಯಾರು ಪಡಿತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.